ಘೋಷಣೆಗೆ ಮಾತ್ರ ಸೀಮಿತವಾಯಿತು ಬಿಜೆಪಿಯ ಹೋರಾಟ. ಜೆಡಿಎಸ್ ಜೊತೆ ಸೇರಿ ಹೋರಾಟ ಮಾಡೋದಾಗಿ ಘೋಷಣೆಯನ್ನ ಬಿಜೆಪಿ ನಾಯಕರು ಮಾಡಿದ್ರು. ಆದರೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದ್ರು. ಒಂದು ಕಡೆಯಲ್ಲಿ ಘೋಷಣೆ ಏನೋ ಮಾಡ್ತಾರೆ, ಆದರೆ ಹೋರಾಟ ಮಾಡೋದು ಯಾವಾಗ? ಜೆಡಿಎಸ್ ಜೊತೆ ಸೇರಿ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಬಿಜೆಪಿ ನಾಯಕರು ಹೇಳಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಬಿಜೆಪಿ ನಾಯಕರು ಮಾಡಿದ್ರು. ಟೌನ್ಶಿಪ್ ವಿಚಾರವಾಗಿ ಪ್ರತಿಭಟಿಸಿ ಪಾದಯಾತ್ರೆಯ ಘೋಷಣೆ ಕೂಡ ಆಗಿತ್ತು. ಆದರೆ ವಿಪಕ್ಷ ನಾಯಕ ಅಶೋಕ್ ಮಾತ್ರ ಸಾಂಕೇತಿಕವಾಗಿ ಭಾಗಿಯಾಗಿದ್ದಾರೆ. ಪಾದಯಾತ್ರೆಯ ಉದ್ಘಾಟನೆಯಲ್ಲಿ ಅಶೋಕ್ ಭಾಗಿಯಾಗಿದ್ದಷ್ಟೇ. ಜೆಡಿಎಸ್ ಬಿಜೆಪಿ ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನ ಘೋಷಣೆ ಮಾಡಿತ್ತು. ಇವತ್ತು ಜೆಡಿಎಸ್ ಹೋರಾಟ ಮಾಡ್ತಾ ಇದೆ, ಆದರೆ ಬಿಜೆಪಿ ನಾಯಕರು ಮಾತ್ರ ಮೌನ ವಹಿಸಿದ್ದಾರೆ. ಅಧಿವೇಶನದ ಕಾರಣವನ್ನ ಕೊಟ್ಟು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇಲ್ಲ. ದೋಸ್ತಿ ನಾಯಕರ ನಡುವೆ ನಡೀತಾ ಇದೆಯಾ ಮುಸುಕಿನ ಗುದ್ದಾಟ ಎನ್ನುವ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ. ಅವ್ರ ಹೋರಾಟಕ್ಕೆ ಇವ್ರು ಹೋಗಲ್ಲ, ಇವ್ರ ಹೋರಾಟಕ್ಕೆ ಅವ್ರು ಬರೋದಿಲ್ಲ. ಕೆಲ ಹೊತ್ತಿನಲ್ಲೇ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ. ಆದರೆ ಈ ಪ್ರತಿಭಟನೆಗೆ ಬಿಜೆಪಿಯ ನಾಯಕರು ಯಾಕೆ ಬಂದಿಲ್ಲ ಎನ್ನುವ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ಲೈವ್ನಲ್ಲಿದ್ದಾರೆ. ರೂಪೇಶ್, ಬಿಜೆಪಿಯವರು ಹೋರಾಟ ಮಾಡಿದರೆ ಜೆಡಿಎಸ್ನವ್ರು ಬರೋದಿಲ್ಲ, ಜೆಡಿಎಸ್ನವ್ರು ಹೋರಾಟ ಮಾಡಿದರೆ ಬಿಜೆಪಿಯವರು ಬರೋದಿಲ್ಲ. ಮೈತ್ರಿಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ವಾ, ಹೇಗೆ? ಸಂಪತ್ತು, ಮೈತ್ರಿಯಲ್ಲಿ ಗೊಂದಲ ಇರೋದು ಹಿಂದೆ ಮೂಡ ಪಾದಯಾತ್ರೆಯನ್ನು ಮಾಡಿದಾಗಲೇ ಸಾಕಷ್ಟು ಗೊಂದಲಗಳ ಈಡು ಮಾಡಿತ್ತು. ಅದೇ ರೀತಿಯಾಗಿ ಆವತ್ತಿನ ಪ್ರತಿಭಟನೆ ಕೂಡ ಈ ಮೈತ್ರಿಯಲ್ಲಿ ಬಿರುಕಿದೆ ಅನ್ನೋದನ್ನ ಸ್ಪಷ್ಟವಾಗಿ ಸೂಚಿಸ್ತಾ ಇತ್ತು. ಆದ್ರೆ ಇವತ್ತು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಪಾದಯಾತ್ರೆಯನ್ನ ಬೈರಮಂಗಲದಿಂದ ಪಾದಯಾತ್ರೆ ಬೆಂಗಳೂರಿನವರೆಗೂ ಶುರುವಾದಾಗ, ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯನ್ನ ಘೋಷಣೆ ಮಾಡಿದಾಗ ಬಿಜೆಪಿ ಡಿಸ್ಕಸ್ ಮಾಡಿಲ್ಲ. ಬಿಜೆಪಿ ಕೂಡ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಹೇಳಿತ್ತು. ಆದ್ರೆ ಬಿಜೆಪಿ ಮನಸ್ಸಿದ್ದಾಗ ಬಿಜೆಪಿ ಜೊತೆ ಡಿಸ್ಕಸ್ ಮಾಡಬೇಕಿತ್ತಲ್ಲ ಅನ್ನೋ ಚರ್ಚೆಗಳು ಶುರುವಾಗಿತ್ತು. ಅದಾದ ಬಳಿಕ ಪಾದಯಾತ್ರೆಗೆ ಸಾಂಕೇತಿಕವಾಗಿ ಅಶೋಕ್ ಅವರು ಭಾಗಿಯಾಗಿದ್ರು. ಅದು ಬಿಟ್ಟರೆ ಬಿಜೆಪಿಗರು ಆ ಪ್ರತಿಭಟನೆ ಬಗ್ಗೆ ದೊಡ್ಡ ಮಟ್ಟಕ್ಕೆ ತಲೆ ಕೆಡಿಸ್ಕೊಂತ ಕಾಣ್ತಾ ಇಲ್ಲ. ವಿಜಯೇಂದ್ರ ಅವರೇ ಹೇಳಿದ್ದಾರೆ, ಯಾಕಂದ್ರೆ ಪ್ರತಿಭಟನೆ ದೊಡ್ಡ ಮಟ್ಟಕ್ಕೆ ಇದು ಕರೆಂಟ್ ಇಶ್ಯೂ ಅಲ್ಲ ಅನ್ನುವಂಥದ್ದು ಅರ್ಥದಲ್ಲಿ ವಿಜಯೇಂದ್ರ ಅವರು ಮಾತಾಡಿದ್ದು ಕೂಡ ವೈರಲ್ ಆಗಿತ್ತು. ಆದ್ರೆ ಇವತ್ತಿನ ಪ್ರತಿಭಟನೆ, ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಘೋಷಣೆ ಆಗಿದೆ. ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಈ ಪ್ರತಿಭಟನೆಗೆ ಜೆಡಿಎಸ್ ನಾಯಕರು ಬಹುತೇಕ ಪ್ರಮಾಣದಲ್ಲಿ ಬಂದಿದ್ದಾರೆ. ದೇವೇಗೌಡರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಈ ಪ್ರತಿಭಟನೆಗೆ ಬಿಜೆಪಿ ನಾಯಕರುಗಳು ಬಂದಿಲ್ಲ. ಬಿಜೆಪಿ ನಾಯಕರುಗಳ ಈ ಒಂದು ನಡೆ ಇದೆಯಲ್ಲ, ಇದೆಲ್ಲವೂ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಮೈತ್ರಿಯಲ್ಲಿ ಮುಸುಕಿನ ಗುದ್ದಾಟ ಇದೆ ಅನ್ನೋದು ಹಿಂದೆಲ್ಲ ಬಹಿರಂಗ ಆಗಿತ್ತು. ಈಗ ಮತ್ತೊಮ್ಮೆ ಬಹಿರಂಗ ಆಗ್ತಾ ಇದೆ. ಯಾಕಂತ ಹೇಳಿ ದೆಹಲಿಯಲ್ಲಿ ಸಮನ್ವಯ ಸಮಿತಿ ಸಭೆಯನ್ನ ಮಾಡಿದ್ರು. ಈ ಮೂಲಕ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡೋದು, ನಾವು ಬಿಜೆಪಿ ಹಾಗೂ ಜೆಡಿಎಸ್ ರಾಜ್ಯದಲ್ಲಿ ಸಮನ್ವಯತೆಯನ್ನ ಸಾಧಿಸಿದ್ದೇವೆ ಅಂತೇಳಿ ದೆಹಲಿಯಲ್ಲಿ ಹೋಗಿ ದೆಹಲಿ ನಾಯಕರಿಗೆ ಸಂದೇಶ ರವಾನಿಸಿದ್ದು ಬಿಟ್ರೆ ರಾಜ್ಯದಲ್ಲಿ ಅದು ಆಕ್ಟಿಂಗ್ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ದೆಹಲಿಯಲ್ಲಿ ಸಭೆ ಮಾಡೋದು ಒಂದು ವಿಚಾರ, ಆದ್ರೆ ಮಾತಿನಲ್ಲಿ ಇದ್ದಂತ ವಿಚಾರಗಳು ಕೃತಿಯಲ್ಲಿ ಬರ್ತಾ ಇಲ್ಲಲ್ಲ, ಇದು ಸಮಸ್ಯೆಗಳಾಗ್ತಿರ್ತಕ್ಕಂಥದ್ದು. ಇದಕ್ಕೋಸ್ಕರವಾಗಿ ಈಗ ಜೆಡಿಎಸ್ ಏಕಾಂಗಿ ಹೋರಾಟ ಮಾಡ್ತಾ ಇದೆ. ಬಿಜೆಪಿ ಹೋರಾಟಕ್ಕೆ ಸಾಂಕೇತಿಕ ಬೆಂಬಲ ಕೊಟ್ಟರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ. ಹೀಗಾಗಿ ಮೈತ್ರಿಯಲ್ಲಿ ಸಮನ್ವಯ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಎಷ್ಟಾಗುತ್ತೆ ಅನ್ನೋದು ಕೂಡ ಎರಡು ಪಕ್ಷಗಳು ಗೊತ್ತಿದೆ. ಇದಕ್ಕೋಸ್ಕರವಾಗಿ ತೋರಿಕೆಯ ಪ್ರಯತ್ನಗಳಾಗ್ತಾ ಇದೆ ಅನ್ನೋದು ಈ ಮೂಲಕ ಹೇಳಬಹುದು. ಸಂಪತ್, ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.